ಮನುಷ್ಯನಿಗೆ ಜೀವನದಲ್ಲಿ ಯಾವುದೂ ನಿತ್ಯವಲ್ಲ. ಶರೀರವು ನಶ್ವರ, ಆದರೆ ಆತ್ಮ ಅಮರ. ಇಂತಹ ಶರೀರವು ತ್ಯಜಿಸುವ ಕ್ಷಣ, ಅಂದರೆ ಮರಣಕಾಲವು ಸಮೀಪಿಸಿದಾಗ ಬಾಂಧವರು ದುಃಖದಿಂದ ಕಣ್ಣೀರು ಸುರಿಸಿ ಅಳಬಾರದು. ಅಳುವುದು, ಶೋಕಪಡುವುದು ಆತ್ಮಕ್ಕೆ ಶಾಂತಿಯನ್ನು ಕೊಡುವುದಿಲ್ಲ, ಬದಲಿಗೆ ಅದರ ಸಂಚಾರವನ್ನು ತಡೆಯುತ್ತದೆ. ಬದಲಾಗಿ ಮರಣೋನ್ಮುಖನ ಹತ್ತಿರ ಕುಳಿತು ಭಗವಂತನ ಪವಿತ್ರ ನಾಮಗಳನ್ನು ಸ್ಮರಿಸುವುದು, ಜಪಿಸುವುದು, ಪಠಿಸುವುದು ಅತ್ಯಂತ ಶ್ರೇಷ್ಠ. ಭಗವಂತನು ಹಲವು ಅವತಾರಗಳಲ್ಲಿ ಧರ್ಮರಕ್ಷಣೆಗೆ, ದೈತ್ಯ ನಿಗ್ರಹಕ್ಕೆ, ಭಕ್ತರ ಉದ್ಧಾರಕ್ಕಾಗಿ ಭೂಮಿಗೆ ಆಗಮಿಸಿದ್ದಾನೆ. ಆ ಅವತಾರಗಳಲ್ಲಿ ದಶಾವತಾರಗಳಾದ ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ ಮತ್ತು ಕಲ್ಕಿ ಇವುಗಳ ನಾಮಗಳನ್ನು ಬುದ್ಧಿವಂತರು ಯಾವಾಗಲೂ, ವಿಶೇಷವಾಗಿ ಮರಣಕಾಲದಲ್ಲಿ ಸ್ಮರಿಸಬೇಕು. ಈ ನಾಮಗಳು ಪಾಪ ಸಮೂಹಗಳನ್ನು ನಾಶ ಮಾಡಿ ಆತ್ಮವನ್ನು ಮುಕ್ತಿಯತ್ತ ಕೊಂಡೊಯ್ಯುತ್ತವೆ. ಮರಣೋನ್ಮುಖನು ವಿಷ್ಣು ಸಹಸ್ರನಾಮ, ಭಗವದ್ಗೀತೆ, ಶ್ರೀಮದ್ ಭಾಗವತ ಮುಂತಾದ ಪವಿತ್ರ ಗ್ರಂಥಗಳ ಪಠಣವನ್ನು ಕೇಳುತ್ತಾ ಕುಳಿತುಕೊಳ್ಳಬೇಕು. ಭಗವಂತನ ನಾಮಸ್ಮರಣೆಯೇ ಮನುಷ್ಯನಿಗೆ ಪರಮ ಆಶ್ರಯ, ಅದೇ ಅವನಿಗೆ ಮೋಕ್ಷದ ಬಾಗಿಲು. ಶಾಸ್ತ್ರಗಳು ಹೇಳುವಂತೆ ಏಕಾದಶಿ ವ್ರತ ಪಾಲನೆ, ಗಂಗಾಜಲಪಾನ, ತುಳಸೀದಳ ಸೇವನೆ, ವಿಷ್ಣು ತೀರ್ಥ ಸ್ಪರ್ಶ, ವಿಷ್ಣುನಾಮ ಸ್ಮರಣೆ ಇವುಗಳಲ್ಲಿ ಯಾವುದಾದರೂ ಮರಣಕಾಲದಲ್ಲಿ ಸಿಕ್ಕರೆ ಆತ್ಮವು ಬಂಧನದಿಂದ ಮುಕ್ತಿಯನ್ನೇ ಹೊಂದುತ್ತದೆ. ಮರಣೋನ್ಮುಖನ ಹತ್ತಿರ ದಾನಧರ್ಮದ ಆಚರಣೆ ಬಹಳ ಮುಖ್ಯ. ಮರಣಕಾಲದಲ್ಲಿ ಎಳ್ಳು, ಲೋಹ, ಚಿನ್ನ, ಹತ್ತಿಯ ಸಾಮಾನು, ಉಪ್ಪು, ಸಪ್ತಧಾನ್ಯಗಳು, ಭೂಮಿ ಮತ್ತು ಗೋವುಗಳನ್ನು ದಾನ ಮಾಡುವುದು ಅತ್ಯಂತ ಪವಿತ್ರವೆಂದು ಶಾಸ್ತ್ರ ಸಾರುತ್ತದೆ. ಸಪ್ತಧಾನ್ಯಗಳಲ್ಲಿ ಅಕ್ಕಿ, ಜೋಳ, ಗೋಧಿ, ಹೆಸರುಕಾಳು, ಉದ್ದು, ಅರಿಶಿನ, ಕಡಲೆ ಇವುಗಳಿವೆ. ಪ್ರತಿಯೊಂದು ಧಾನ್ಯವೂ ಪವಿತ್ರವಾಗಿದ್ದು ಆತ್ಮಕ್ಕೆ ಶುದ್ಧಿಯನ್ನು ನೀಡುತ್ತದೆ. ಎಳ್ಳಿನ ದಾನವನ್ನು ಅತ್ಯಂತ ಶ್ರೇಷ್ಠವೆಂದು ಹೇಳಲಾಗಿದೆ. ಬಿಳಿ, ಕಪ್ಪು, ಕಂದು ಈ 3 ಬಣ್ಣದ ಎಳ್ಳುಗಳನ್ನು ದಾನ ಮಾಡಿದರೆ ವಾಚ, ಮಾತಿನಿಂದ, ಮನಸ, ಮನಸ್ಸಿನಿಂದ, ಕಾಯದಿಂದ ಮಾಡಿದ ಪಾಪಗಳು ನಾಶವಾಗುತ್ತವೆ. ಮನುಷ್ಯನು ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದಾನ ಮಾಡಿದರೆ ಸಾಕು. ದಾನವು ಅಲ್ಪವಾಗಿದ್ದರೂ ಶ್ರದ್ಧೆಯಿಂದ ಮಾಡಿದರೆ ಅದು ಅನಂತ ಫಲವನ್ನು ಕೊಡುತ್ತದೆ. ಶ್ರೇಯಸ್ಸನ್ನು ಬಯಸುವ ಬುದ್ಧಿವಂತನು ಬ್ರಾಹ್ಮಣರಿಗೆ, ಯೋಗ್ಯರಿಗೆ ದಾನವನ್ನು ಮಾಡಲೇಬೇಕು. ಏಕೆಂದರೆ ಮನುಷ್ಯನು ಭೂಮಿಯಲ್ಲಿ ಕೊಟ್ಟ ದಾನವೇ ಅವನಿಗೆ ಯಮಲೋಕ ಮಾರ್ಗದಲ್ಲಿ ಧನ ಸಂಪತ್ತಾಗಿ ದೊರಕುತ್ತದೆ. ಶಾಸ್ತ್ರದಲ್ಲಿ ಹೇಳಿರುವಂತೆ ತಂದೆಯಿಂದ ದಾನ ಕೊಡಿಸಿದರೆ ಅದು 100 ಪಟ್ಟು ಫಲ ನೀಡುತ್ತದೆ. ತಾಯಿಯಿಂದ ಕೊಡಿಸಿದರೆ 1000 ಪಟ್ಟು ಫಲ, ಸೋದರಿಯಿಂದ ಕೊಡಿಸಿದರೆ 10,000 ಪಟ್ಟು ಫಲ. ಆದರೆ ಸೋದರನಿಂದ ಕೊಟ್ಟ ದಾನ ಅಕ್ಷಯ. ಇವುಗಳೆಲ್ಲವೂ ದಾನದ ಮಹಿಮೆಯನ್ನು ತೋರುತ್ತವೆ. ಮರಣಶಯ್ಯೆಯ ಬಳಿ ತುಳಸಿ ಗಿಡ, ಸಾಲಿಗ್ರಾಮ ಶಿಲೆ ಇಡಬೇಕು. ತುಳಸಿ ದೇವಿಯ ಸಾನ್ನಿಧ್ಯ ಸಂಸಾರದ ತಾಪವನ್ನು ಶಮನಗೊಳಿಸುತ್ತದೆ. ತುಳಸಿ ನೆರಳಲ್ಲಿ ಮರಣ ಹೊಂದಿದವರು ದಾನಿಗಳಿಗೆ ದುರ್ಲಭವಾದ ಮೋಕ್ಷವನ್ನು ಹೊಂದುತ್ತಾರೆ. ಮರಣೋನ್ಮುಖನನ್ನು ನೆಲದ ಮೇಲೆ ಮಲಗಿಸಬೇಕು. ಅದಕ್ಕಾಗಿ ಹಸುವಿನ ಸಗಣಿಯಿಂದ ನೆಲವನ್ನು ಸಾರಿಸಿ ಮೇಲೆ ದರ್ಭೆಯನ್ನು ಹಾಸಿ ಅದರ ಮೇಲೆ ಮರಣೋನ್ಮುಖನನ್ನು ಮಲಗಿಸಬೇಕು. ಅಂತರಿಕ್ಷದಲ್ಲಿ, ಅಂದರೆ ಮಂಚದ ಮೇಲೆ ಇಡಬಾರದು. ನೆಲವೇ ಭೂದೇವಿಯ ತಾಯಿಯಾಗಿರುವುದರಿಂದ ಅವಳ ಅಂಕಣದಲ್ಲಿ ಆತ್ಮವು ಶಾಂತಿಯಾಗಿ ಹೊರಟು ಹೋಗುತ್ತದೆ. ಮನುಷ್ಯನ ಜೀವಿತವು ಅಂತಿಮ ಹಂತವನ್ನು ತಲುಪಿದಾಗ, ಅಂದರೆ ಮರಣಕಾಲವು ಸಮೀಪಿಸಿದಾಗ ಅವನನ್ನು ಭೂಮಿಯ ಮೇಲೆಯೇ ಮಲಗಿಸಬೇಕು. ಆ ಭೂಮಿಯನ್ನು ಮೊದಲಿಗೆ ಹಸುವಿನ ಸಗಣಿಯಿಂದ ಲೇಪಿಸಿ ಶುದ್ಧಗೊಳಿಸಬೇಕು. ಹಸುವಿನ ಸಗಣಿ ಪವಿತ್ರ, ಅದು ಪಾಪಗಳನ್ನು ತೊಳೆದು ಹಾಕುವ ಶಕ್ತಿ ಹೊಂದಿದೆ ಎಂದು ಶಾಸ್ತ್ರಗಳು ಸಾರುತ್ತವೆ. ಆ ಶುದ್ಧವಾದ ನೆಲದ ಮೇಲೆ ದರ್ಭೆಗಳನ್ನು ಹರಡಿ ಮರಣೋನ್ಮುಖನನ್ನು ಮಲಗಿಸಬೇಕು.
ಮಂಚ ಅಥವಾ ಹಾಸಿಗೆಯ ಮೇಲೆ ಇರಿಸಬಾರದು, ಏಕೆಂದರೆ ಭೂಮಿಯೇ ತಾಯಿಯಂತೆ ಪವಿತ್ರವಾದ ಆವರಣ, ಅದೇ ಆತ್ಮವನ್ನು ದೇವಲೋಕದತ್ತ ಕೊಂಡೊಯ್ಯುವ ಆಶ್ರಯವಾಗುತ್ತದೆ. ಅವನ ತುಟಿಗಳ ಮೇಲೆ ಬಂಗಾರವನ್ನು, ರತ್ನವನ್ನು ಇಡಬೇಕು. ಬಂಗಾರ ಮತ್ತು ರತ್ನಗಳು ತೇಜಸ್ಸಿನ ಸಂಕೇತ, ಅವು ಪಾಪ ಪುಣ್ಯಗಳ ಲೆಕ್ಕದಲ್ಲಿ ಆತ್ಮಕ್ಕೆ ಶುದ್ಧಿಯನ್ನು ತರುತ್ತವೆ. ಅದರೊಂದಿಗೆ ಸಾಲಿಗ್ರಾಮ ಸ್ವರೂಪನಾದ ಶ್ರೀ ಮಹಾವಿಷ್ಣುವಿನ ಪಾದೋದಕವನ್ನು ಅವನ ತುಟಿಗಳಲ್ಲಿ ಬಿಡಬೇಕು. ವಿಷ್ಣು ಪಾದೋದಕವೇ ಮೋಕ್ಷದ ತೀರ್ಥವೆಂದು ಶಾಸ್ತ್ರವು ಹೇಳುತ್ತದೆ. ಇದರ ನಂತರ ಗಂಗಾಜಲವನ್ನು ಕೊಡಬೇಕು. ಗಂಗಾಜಲವೇ ಮಹಾಪಾಪಗಳನ್ನು ನಾಶ ಮಾಡುವ ತೀರ್ಥ. ಮರಣೋನ್ಮುಖನು ಗಂಗಾಜಲವನ್ನು ಸವಿದರೆ ಅದು ಅವನಿಗೆ ಅನೇಕ ತೀರ್ಥಯಾತ್ರೆಗಳ ಫಲ, ಅನೇಕ ದಾನಗಳ ಫಲವನ್ನು ಒಟ್ಟಿಗೆ ನೀಡುತ್ತದೆ. ಗಂಗಾಜಲವನ್ನು ಕೊಡುವುದರಿಂದ ಪಾಪಗಳೆಲ್ಲ ಕ್ಷಯಿಸಿ ಆತ್ಮವು ದೈವಿ ಮಾರ್ಗದಲ್ಲಿ ಸಾಗುತ್ತದೆ. ಶಾಸ್ತ್ರಗಳಲ್ಲಿ ಇನ್ನೊಂದು ಅಮೂಲ್ಯವಾದ ತತ್ವವಿದೆ. ಮನುಷ್ಯನು ತನ್ನ ಅಂತಿಮ ಕ್ಷಣದಲ್ಲಿ ಶ್ರೀಮದ್ ಭಾಗವತದ ಒಂದು ಶ್ಲೋಕವನ್ನಾದರೂ, ಅರ್ಧ ಶ್ಲೋಕವನ್ನಾದರೂ ಅಥವಾ 4ನೇ ಒಂದು ಭಾಗ ಶ್ಲೋಕವನ್ನಾದರೂ ಪಠಿಸಿದರೆ ಅವನು ಬ್ರಹ್ಮಲೋಕವನ್ನು ಸೇರಿ ಅಲ್ಲಿ ನಿತ್ಯವಾಸಿಯಾಗಿ ಇರುತ್ತಾನೆ. ಪುನರ್ಜನ್ಮದ ಬಲೆಗೆ ಮತ್ತೆ ಬೀಳುವುದಿಲ್ಲ. ಅದೇ ಕಾರಣದಿಂದ ಮರಣೋನ್ಮುಖನ ಹತ್ತಿರ ಭಾಗವತ ಪಠಣ ನಡೆಯಬೇಕು. ಮರಣೋನ್ಮುಖನು ಉಪವಾಸದಿಂದ, ಅಂದರೆ ತಿನ್ನದೆ ಕುಡಿಯದೆ ಶುದ್ಧ ಚಿತ್ತದಿಂದ ಮರಣವನ್ನು ಸ್ವೀಕರಿಸಬೇಕು. ಅವನು ಮನಸ ವಿರಕ್ತನಾಗಿದ್ದರೆ, ಅಂದರೆ ಆಸಕ್ತಿಗಳಿಂದ ಮುಕ್ತನಾಗಿದ್ದರೆ, ಅಂತಿಮ ಕ್ಷಣದಲ್ಲಿ ಅವನಿಗೆ ಆತುರ ಸನ್ಯಾಸ ಕೊಡಬೇಕು. ಪ್ರಾಣವು ಕಂಠಕ್ಕೆ ಬಂದಾಗ ನಾನು ಸನ್ಯಾಸವನ್ನು ಸ್ವೀಕರಿಸಿದ್ದೇನೆ ಎಂದು ಹೇಳಿದವನು ವಿಷ್ಣುಲೋಕವನ್ನು ಸೇರಿ ಮತ್ತೆ ಭೂಮಿಯಲ್ಲಿ ಜನ್ಮ ತಾಳುವುದಿಲ್ಲವೆಂದು ಶಾಸ್ತ್ರ ಹೇಳುತ್ತದೆ. ಶರೀರದಲ್ಲಿ ಪ್ರಾಣವು ಹೊರಡುವ ದ್ವಾರಗಳು 7: ಬಾಯಿ, ಕಣ್ಣುಗಳು, ಮೂಗು, ಕಿವಿಗಳು. ಈ ಸಪ್ತದ್ವಾರಗಳಿಂದ ಸಾಮಾನ್ಯ ಜೀವಿಗಳ ಪ್ರಾಣ ಹೊರಟು ಹೋಗುತ್ತದೆ. ಆದರೆ ಯೋಗಿಗಳ ಪ್ರಾಣವು ಬ್ರಹ್ಮರಂಧ್ರದ ಮೂಲಕವೇ ಹೊರಡುವುದರಿಂದ ಅವರಿಗೆ ಮುಕ್ತಿಯು ಲಭಿಸುತ್ತದೆ. ಅಪಾನದೊಂದಿಗೆ ಮಿಶ್ರಿತವಾಗಿರುವ ಪ್ರಾಣ ಯಾವಾಗ ಬೇರೆಯಾಗುವುದೋ ಆಗ ಪ್ರಾಣವಾಯು ಸೂಕ್ಷ್ಮ ರೂಪದಲ್ಲಿ ಶರೀರದಿಂದ ನಿರ್ಗಮಿಸುತ್ತದೆ. ಆ ಕ್ಷಣದಲ್ಲಿ ಶರೀರವು ನಿರಾಧಾರವಾದ ವೃಕ್ಷದಂತೆ ನೆಲಕ್ಕೆ ಬಿದ್ದು ಜಡವಾಗುತ್ತದೆ. ಏಕೆಂದರೆ ಶರೀರಕ್ಕೆ ಜೀವವಾಯು ಇರದಿದ್ದರೆ ಅದು ನಿರರ್ಥಕವಾದ ಹೊತ್ತಿಗೆಯಷ್ಟೇ. ಮನುಷ್ಯನು ತನ್ನ ಜೀವಿತದ ಕೊನೆಯ ಹಂತಕ್ಕೆ ತಲುಪಿದಾಗ, ಅಂದರೆ ಅವನ ಪ್ರಾಣವು ಶರೀರವನ್ನು ಬಿಟ್ಟು ಹೊರಡುವ ಕ್ಷಣಗಳು ಸಮೀಪಿಸಿದಾಗ, ಅವನನ್ನು ಪವಿತ್ರ ವಾತಾವರಣದಲ್ಲಿ ಇರಿಸುವುದು ಅತ್ಯಂತ ಮುಖ್ಯವೆಂದು ಶಾಸ್ತ್ರಗಳು ಹೇಳುತ್ತವೆ. ಈ ಸಮಯದಲ್ಲಿ ಆ ವ್ಯಕ್ತಿಯನ್ನು ತುಳಸಿ ಗಿಡದ ಹತ್ತಿರ ಮಲಗಿಸುವುದು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ. ತುಳಸಿಯು ವಿಷ್ಣುವಿಗೆ ಪ್ರಿಯವಾದ ಸಸ್ಯ. ತುಳಸಿ ಗಿಡದ ನೆರಳು, ಅದರ ಎಲೆ, ಮಂಜರಿಗಳು ಮರಣಾನಂತರ ಆತ್ಮಕ್ಕೆ ರಕ್ಷಣೆಯ ಕವಚವಾಗುತ್ತವೆ ಎಂದು ನಂಬಿಕೆಯಿದೆ. ಆದ್ದರಿಂದ ಮರಣೋನ್ಮುಖನ ಹಣೆಯ ಮೇಲೆ ತುಳಸಿ ಎಲೆ ಅಥವಾ ಮಂಜರಿಯನ್ನು ಇಡಬೇಕು. ಹೀಗೆ ಮಾಡಿದರೆ ಅವನ ಆತ್ಮವು ಮರಣದ ನಂತರ ಯಮಲೋಕಕ್ಕೆ ಹೋಗದೆ ನೇರವಾಗಿ ವಿಷ್ಣುಲೋಕವನ್ನು ಸೇರುತ್ತದೆ ಎನ್ನುವುದು ಶ್ರದ್ಧಾ ನಂಬಿಕೆ. ಅಷ್ಟೇ ಅಲ್ಲದೆ ಮರಣ ಸಮೀಪಿಸುತ್ತಿದ್ದಂತೆಯೇ ಮರಣೋನ್ಮುಖನ ಬಾಯಿಗೆ ತುಳಸಿದಳ ಹಾಗೂ ಗಂಗಾಜಲವನ್ನು ಹಾಕುವುದು ಅಗತ್ಯವೆಂದು ಶಾಸ್ತ್ರ ಹೇಳುತ್ತದೆ. ಗಂಗಾಜಲವೇ ತೀರ್ಥಗಳ ತೀರ್ಥ. ಅದು ಸ್ಪರ್ಶಿಸಿದ ಕೂಡಲೇ ಮನುಷ್ಯನ ದೇಹದಲ್ಲಿರುವ ಪಾಪಗಳನ್ನು ಶುದ್ಧಗೊಳಿಸುತ್ತದೆ. ತುಳಸಿಯು ಅದೇ ರೀತಿಯ ಪವಿತ್ರ ಶಕ್ತಿ ಹೊಂದಿದೆ. ಈ ಕಾರಣದಿಂದಾಗಿ ಮರಣದ ಕ್ಷಣದಲ್ಲಿ ತುಳಸಿ ನೀರನ್ನು ಬಾಯಿಗೆ ಹಾಕುವುದು ಆತ್ಮಕ್ಕೆ ಪಾಪಮುಕ್ತಿ ಮತ್ತು ಮೋಕ್ಷವನ್ನು ಖಚಿತಪಡಿಸುತ್ತದೆ. ಮರಣಾನಂತರ ಸತ್ತವರ ಬಾಯಿಗೆ ಗಂಗಾಜಲ ಮತ್ತು ತುಳಸಿ ಎಲೆಗಳನ್ನು ಹಾಕುವುದು ಹಿಂದೂ ಸಂಪ್ರದಾಯದಲ್ಲಿ ಶ್ರದ್ಧೆಯಿಂದ ಆಚರಿಸಲಾಗುತ್ತದೆ. ಇದು ಆತ್ಮಕ್ಕೆ ಶಾಂತಿಯನ್ನು ನೀಡುತ್ತದೆ, ಸ್ವರ್ಗಕ್ಕೆ ಸೇರುವ ದಾರಿಯನ್ನು ಸುಗಮಗೊಳಿಸುತ್ತದೆ. ಇದಲ್ಲದೆ ಕುಶಾಸನ ಕೂಡ ಮಹತ್ವದ್ದಾಗಿದೆ. ಕುಶ ಒಂದು ಪವಿತ್ರ ಹುಲ್ಲು. ದೇವತೆಗಳಿಗೆ, ಪಿತೃಗಳಿಗೆ, ಯಜ್ಞ ಹೋಮಗಳಿಗೆ ಕುಶವನ್ನು ಬಳಕೆಯಲ್ಲಿಡುತ್ತಾರೆ.
ಮರಣೋನ್ಮುಖನನ್ನು ಕುಶಾಸನದ ಮೇಲೆ ಮಲಗಿಸಿ ಅವನ ಬಾಯಿಗೆ ತುಳಸಿ ಎಲೆ ಇಟ್ಟರೆ ಅವನ ಆತ್ಮವು ಸ್ವರ್ಗವನ್ನು ಸೇರುತ್ತದೆ ಎಂಬ ನಂಬಿಕೆಯಿದೆ. ಕುಶವು ಪವಿತ್ರತೆಯ ಸಂಕೇತ. ಅದು ದೇಹ ಮನ ಪ್ರಾಣಗಳನ್ನು ದೇವಿ ಶಕ್ತಿಗೆ ಸಮರ್ಪಿಸುವ ಮಾರ್ಗವಾಗಿದೆ. ಇದೇ ರೀತಿಯಲ್ಲಿ ಎಳ್ಳಿನ ದಾನ ಕೂಡ ಅತ್ಯಂತ ಮುಖ್ಯ. ಕಪ್ಪು ಎಳ್ಳು ವಿಷ್ಣುವಿನ ಕೊಳಕಿನಿಂದ ಹುಟ್ಟಿಕೊಂಡಿದೆ ಎಂದು ಗರುಡ ಪುರಾಣವು ಹೇಳುತ್ತದೆ. ಸಾವಿನ ಮುನ್ನ ಮರಣೋನ್ಮುಖನ ಕೈಯಿಂದ ಎಳ್ಳನ್ನು ದಾನ ಮಾಡಿಸಿದರೆ ಯಮದೂತರು ಆತ್ಮವನ್ನು ಕಾಡುವುದಿಲ್ಲ, ಪಾಪಗಳಿಂದ ರಕ್ಷಣೆ ದೊರೆಯುತ್ತದೆ. ಎಳ್ಳಿನ ದಾನವು ದೈತ್ಯರು, ದಾನವರು, ಅಸುರರು ಎಲ್ಲರನ್ನೂ ದೂರ ಓಡಿಸುತ್ತದೆ ಎಂದು ನಂಬಲಾಗಿದೆ. ಹೀಗಾಗಿ ಮರಣದ ಕ್ಷಣದಲ್ಲಿ ಎಳ್ಳಿನ ದಾನವು ಆತ್ಮರಕ್ಷಣೆಗೆ ಒಂದು ಶಕ್ತಿಯುತ ವಿಧಾನ. ಮರಣಾನಂತರವೂ ಕೆಲವು ಸಂಪ್ರದಾಯಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕೆಂದು ಶಾಸ್ತ್ರವು ಹೇಳುತ್ತದೆ. ಮನುಷ್ಯನು ಬದುಕಿದ್ದಾಗ ಬಳಸಿದ ವಸ್ತುಗಳು, ಬಟ್ಟೆಗಳು, ಆಭರಣಗಳು, ಅವನಿಗೆ ಅತಿ ಪ್ರಿಯವಾದ ಉಪಕರಣಗಳು ಇವುಗಳನ್ನು ಚಿತೆಗೆ ಹಾಕುವುದು ಸಂಪ್ರದಾಯವಾಗಿದೆ. ಏಕೆಂದರೆ ಗರುಡ ಪುರಾಣದ ಪ್ರಕಾರ ಮರಣಾನಂತರವೂ ಆತ್ಮವು ಲೌಕಿಕ ಬಾಂಧವ್ಯವನ್ನು ಸುಲಭವಾಗಿ ಬಿಡುವುದಿಲ್ಲ. ಅದು ಇನ್ನೂ ತನ್ನ ಬಳಕೆ ವಸ್ತುಗಳಿಗೆ ಆಕರ್ಷಿತವಾಗಿರುತ್ತದೆ. ಈ ಕಾರಣದಿಂದ ಸತ್ತವರ ಬಟ್ಟೆಗಳನ್ನು ಬದುಕಿರುವವರು ಧರಿಸಬಾರದು. ಹೀಗೆ ಮಾಡಿದರೆ ಆತ್ಮವು ಬಟ್ಟೆಗೆ ಆಕರ್ಷಿತವಾಗಿ ಬದುಕಿರುವವರ ಮೇಲೆ ಪ್ರಭಾವ ಬೀರುವ ಸಾಧ್ಯತೆಯಿದೆ ಎಂದು ನಂಬಲಾಗಿದೆ. ಆದ್ದರಿಂದ ಸತ್ತವರ ಬಟ್ಟೆಗಳನ್ನು ದಾನವಾಗಿ ನೀಡುವುದು ಅತ್ಯಂತ ಶ್ರೇಷ್ಠ. ಹೀಗೆ ಮಾಡಿದರೆ ಆತ್ಮವು ಆಕರ್ಷಣೆಯಿಂದ ಮುಕ್ತವಾಗಿ ಶಾಂತಿಯನ್ನು ಪಡೆಯುತ್ತದೆ ಮತ್ತು ಮೋಕ್ಷದ ಮಾರ್ಗವನ್ನು ಹಿಡಿಯುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.